ಚುನಾವಣೆಗೆ ಮುಹೂರ್ತ ಒಂದು ಕಡೆ ರೀತಿಯಾಗಿ ಫಿಕ್ಸ್ ಆಗೋಗ್ಬಿಟ್ಟಿದೆ ನೋಡಿ. ನವೆಂಬರ್ನಲ್ಲಿ ಕ್ರಾಂತಿ ಅನ್ನುವಂಥದ್ದು ಒಂದು ಕಡೆ ಭ್ರಾಂತಿ, ಏನು ಪೊಲಿಟಿಕಲ್ಲೋ ಏನು ಕತೆನೋ, ರಾಜಕಾರಣದಲ್ಲಿ ದಿನ ಬೆಳಗಾದ್ರೆ ಒಂದು ರೀತಿಯಾಗಿ, ಸಚಿವ ಸ್ಥಾನಕ್ಕೆ ಒಂದು ರೀತಿಯಾಗಿ, ಒಂದು ಕಡೆ CM ಸ್ಥಾನಕ್ಕೂ ಒಂದು ರೀತಿಯಾಗಿ, ಏನು ಕೇಳಕ್ಕಾಗ್ತಾ ಇಲ್ಲ, ಏನು ಹೇಳಕ್ಕಾಗ್ತಾ ಇಲ್ಲ ನೋಡಿ. ಈಗ ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಗೋಗ್ಬಿಟ್ಟಿದೆ ಅಂತಂದ್ರೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಗೋಗ್ಬಿಟ್ರಿ. ನವೆಂಬರ್ 20ರ ಬಳಿಕ ಬದಲಾಗುತ್ತಾ ಸಚಿವ ಸಂಪುಟ. ಹಾಗಾದ್ರೆ CM ಪಟ್ಟದ ಚರ್ಚೆ ನಡುವೆ ಪುನರ್ರಚನೆ ಮುಹೂರ್ತವೂ ಕೂಡ ಒಂದ್ ಕಡೆ ಇಟ್ಟು ಬಿಟ್ಟಿದ್ದಾರೆ ನಾಯಕರು. ಪುನರ್ರಚನೆ ಸದ್ದು, ಆಕಾಂಕ್ಷಿಗಳು ಆಕ್ಟಿವ್, ಯಾರಿಗೆ ಲಕ್ಕು ಯಾರಿಗೆಲ್ಲ ಕೋಕು, ಸರ್ಕಾರದ ಹೊಸ ಟೀಮ್ಗೆ ದೆಹಲಿ ಸೂತ್ರ ಯಾವ ರೀತಿಯಾಗಿರುತ್ತೋ ಏನ್ ಕತೆನೋ. ಯಾಕೆ ಅಂತಂದ್ರೆ ನವೆಂಬರ್ 11ಕ್ಕೆ DKC ಹೋಗ್ತಾರೆ, ಮತ್ತೊಂದು ಕಡೆ ನವೆಂಬರ್ 14ಕ್ಕೆ CM ಹೋಗ್ತಾರೆ. ಒಂದು ಕಡೆ ಲೆಟರ್ ಅನ್ನ ತೆಗೆದುಕೊಂಡು ಹೋಗಿರ್ಬಹುದು ಅಥವಾ ಲಿಸ್ಟ್ ಅನ್ನ ತೆಗೆದುಕೊಂಡು ಹೋಗಿರ್ಬಹುದು, ಒಂದು ಕಡೆ CM ಬದಲಾವಣೆ ಆಗ್ತಾರೆ ಅನ್ನೋಷ್ಟರಲ್ಲೇ ಸಂಪುಟ ಪುನರ್ರಚನೆ ಮಾಡಿ ಒಂದಿಷ್ಟು ನವೆಂಬರ್ ಕ್ರಾಂತಿ ಇದೆ ನೋಡಿ ಅಂತ ಜನರ ಮುಂದೆ ಇಡಬಹುದು. ಈ ರೀತಿಯಾದಂತಹ ಒಂದಿಷ್ಟು ಚರ್ಚೆ ಸಹಜವಾಗಿ ನಡೀತಾ ಇದೆ ನೋಡಿ. ಸಂಪುಟ ಪುನರ್ರಚನೆಗೆ ಮುಹೂರ್ತ ಒಂದ್ ಕಡೆ ಫಿಕ್ಸ್ ಆಗೋಗ್ಬಿಟ್ಟಿದೆ. ನವೆಂಬರ್ 20ರ ಒಳಗೆ ಒಂದಿಷ್ಟು ಎಲ್ಲವೂ ಕೂಡ ಬದಲಾಗುತ್ತೆ. ಕೇವಲ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಅಥವಾ BJP ಪಕ್ಷದಲ್ಲೋ ಅಥವಾ JDS ಪಕ್ಷದಲ್ಲೋ ಯಾವ ರೀತಿಯಾದಂತ ಬದಲಾವಣೆ ಆಗುತ್ತೋ ಗೊತ್ತಿಲ್ಲ. ನವೆಂಬರ್ನಲ್ಲಿ ಕ್ರಾಂತಿ ಅಂತ ಹೇಳ್ತಾ ಇದ್ದಾರೆ, ಬಟ್ ನಾಯಕರು ಮಾತ್ರ ಒಪ್ಕೊಳ್ತಾ ಇಲ್ಲ, ಎಲ್ಲೂ ಕೂಡ ಒಪ್ಕೊಳ್ತಾ ಇಲ್ಲ. ನಾವೇ ಕ್ರಾಂತಿ ಮಾಡ್ತೀವಿ, ನಾವೇ ಭ್ರಾಂತಿ ಮಾಡ್ತೀವಿ, ಯಾರೇ ಹೇಳಿದ್ದು ನಿಮಗೆಲ್ಲ ಅಂತ ನಮಗೆ ಉಲ್ಟಾ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಮಗೂ ಡೈಲಿ ಇದ್ರ ಬಗ್ಗೆ ಮಾತಾಡಿ ಸಾಕಾಗೋಯ್ತು. ಯಾವಾಗಪ್ಪ ನವೆಂಬರ್ ಮುಗಿದೋಯ್ತದೆ ಅಷ್ಟೇ, ಈಗ ಅಕ್ಟೋಬರ್ ಇನ್ನೇನು ಮುಗಿತು, ನವೆಂಬರ್ ಮುಗಿದೋಯ್ತದೆ ಅಷ್ಟೇ, ಇನ್ನೊಂದು ತಿಂಗಳಲ್ಲಿ ಧುಯ್ ಅಂತ ಪಾಸ್ ಆಗ್ಬಿಡ್ತದೆ ನವೆಂಬರ್. ಕ್ರಾಂತಿನೂ ಇಲ್ಲ, ವಾಂತಿನೂ ಇಲ್ಲ. ಬನ್ನಿ, ಪುನರ್ರಚನೆ ಫಿಕ್ಸ್ ಆಗೋದಂತೂ ಅದಂತೂ ಸತ್ಯ. ದೆಹಲಿ ಮಟ್ಟದಲ್ಲಿ ಸಂಪುಟ ಸರ್ಜರಿ ಕಸರತ್ತು ನಡೀತಾ ಇದೆಯಂತೆ. ಹೌದು, ದೆಹಲಿ ಮಟ್ಟದಲ್ಲಿ ನಡೀತಾ ಇರ್ತದೆ, ನಡಿಲೇಬೇಕು. ರಾಜ್ಯ ಸಚಿವ ಸಂಪುಟ ಪುನರ್ರಚನೆ ಆಗುವುದು ಬಹುತೇಕ ಫಿಕ್ಸು ಆಗುತ್ತೆ ಕೂಡ. ನನ್ನ ಪ್ರಕಾರ, ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಕೂಡ ಆಗುತ್ತೆ. ದೆಹಲಿಯಿಂದ AICC ಮೂಲಗಳು ಖಚಿತ ಮಾಹಿತಿಯನ್ನು ನೀಡಿವೆ. ನವೆಂಬರ್ 15ರಂದು ದೆಹಲಿಗೆ ತೆರಳಲಿರುವ CM ಸಿದ್ದರಾಮಯ್ಯ ನವೆಂಬರ್ 15ಕ್ಕೆ ದೆಹಲಿಗೆ ಹೋಗ್ತಾರೆ. 3 ದಿನಗಳ ಕಾಲ ದೆಹಲಿಯಲ್ಲೇ ಅಲ್ಲೇ ಇರ್ತಾರೆ ಸಿದ್ದರಾಮಯ್ಯ. ಹೌದು ನೋಡಿ, ಇರಲೇಬೇಕು. ಮತ್ತೆ ಹೇಳಬೇಕಲ್ಲ ಯಾರ್ಯಾರಿಗೆ ಏನೇನು ಹೆಂಗೆ ಏನು ಕತೆ ಅಂತ. 10ರಿಂದ 12 ಮಂದಿ ಹಾಲಿ ಸಚಿವರಿಗೆ ಕೊಡುವ ಬಗ್ಗೆ ಚರ್ಚೆ ಮಾಡ್ತಾರಂತೆ. ಸುಮಾರು 10ರಿಂದ 12 ಸಚಿವರಿಗೆ ಕೊಟ್ಟು ಆ ಜಾಗಕ್ಕೆ ಬೇರೆಯವ್ರನ್ನ ತೆಗೆದುಕೊಳ್ಳುವಂತ ಪ್ರಯತ್ನಗಳು ನಡೀತಾ ಇದೆಯಂತೆ. ಅದಕ್ಕೆ ಸಿದ್ದರಾಮಯ್ಯನವರ ಬಳಿ ಒಂದಷ್ಟು ಚರ್ಚೆ ಮಾಡಬೇಕು, DK ಶಿವಕುಮಾರ್ ಹತ್ರನೂ ಒಂದಷ್ಟು ಚರ್ಚೆ ಮಾಡಬೇಕು. ಅಲ್ಲಿ ಇಬ್ಬರ ಬಳಿನೂ ಚರ್ಚೆ ಮಾಡಿದಾಗ ಒಂದಷ್ಟು ಕಾಮನ್ ನೇಮ್ಗಳು ಬರ್ತಾವಲ್ಲ, ಆ ಕಾಮನ್ ನೇಮ್ಗಳನ್ನ ಆ ನೇಮ್ಗಳಿಗೆ ಕೊಡುವಂತ ಸಾಧ್ಯತೆ ಇದೆ. ಮತ್ತೆ DK ಶಿವಕುಮಾರ್ ಉಳಿಸಿಕೊಳ್ಳುವಂತ ಒಂದಷ್ಟು, ಮತ್ತೆ ಸಿದ್ದರಾಮಯ್ಯ ಉಳಿಸಿಕೊಳ್ಳುವ ಒಂದಷ್ಟು. ಅಂದ್ರೆ ಅಲ್ಲಿ ನನ್ನ ಪ್ರಕಾರ 10ರಿಂದ 12 ಮಂದಿ ಅಂತಂದ್ರೆ ಅದರ ಒಂದು 5ರಿಂದ 6 ಜನದ ಹೆಸರು ಕಾಮನ್ ಆಗಿ ಬರಬಹುದು ಇಬ್ರು ಬಾಯಲ್ಲೂ. ಅವರನ್ನು ತೆಗಿತಾರೆ. ನನ್ನ ಪ್ರಕಾರ ಮಿಕ್ಕದವ್ರನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನಗಳು ನಡೀತವೆ. ಕಳಪೆ ಸಾಧನೆ ಮಾಡಿರುವ ಸಚಿವರಿಗೆ ಕತ್ತರಿ ಬೀಳೋದು ಪಕ್ಕ. ಇಲ್ಲಿ ಇನ್ನೊಂದು ನೆನ್ಪಿಟ್ಕೋಬೇಕು, ಇಲ್ಲಿ ಬೆಂಬಲಿಗರು ಅಥವಾ ಆಪ್ತರು ಅನ್ನೋದು ಬರೋದೇ ಇಲ್ಲ. ಕಳಪೆ ಸಾಧನೆ, ಏನೂ ಮಾಡಿಲ್ಲ, ಹೆಸರಿಲ್ಲ, ಸದ್ದಿಲ್ಲ, ಏನಿಲ್ಲ, ಇಂಥವ್ರಿಗೆ ಕತ್ತರಿ ಬೀಳೋದು ಪಕ್ಕ ಅನ್ನೋದು ಒಂದು ಲೆಕ್ಕಾಚಾರದಲ್ಲಿ ಗೊತ್ತಾಗ್ತಾ ಇದೆ. ನೋಡೋಣ, ಇದು ಒಂಥರ ಮಜಾ ಇರುತ್ತೆ ನಿಮಗೆ. ಪುನರ್ರಚನೆ ಆಗುತ್ತಲ್ಲ ಇದು ಸಚಿವ ಸಂಪುಟ. ಈ ಸಚಿವ ಸಂಪುಟ ಪುನರ್ರಚನೆ ಆಗೋದು ಅಂತಂದ್ರೆ ಒಂದು ರೀತಿಯಲ್ಲಿ ಕಿಕ್ಕು. ಅದು ಹೆಂಗಿರ್ತದೆ ಅಂತಂದ್ರೆ ಅಲ್ಲಿ ಒಳ್ಳೊಂದೊಳಗೆ ಬೆಂಕಿ, ಒಳ್ಳೊಂದೊಳಗೆ ಬೆವರು, ಒಳ್ಳೊಂದೊಳಗೆ ಮನಸ್ತಾಪಗಳು. ಆ ಹಗೆಯನ್ನ ಶಮನ ಮಾಡೋಷ್ಟ್ರೊಳಗಡೆ, ಆ ಹಗೆಯನ್ನ ಅಲ್ಲಿ ಹತ್ಕೊಂಡಿರ್ತದಲ್ಲ ಒಳಗಡೆ ಬೆಂಕಿ, ಅದನ್ನ ಎಲ್ಲವನ್ನೂ ಕೂಡ ಅವ್ರನ್ನ ಮನವೊಲಿಸುವಂತ ಪ್ರಕ್ರಿಯೆಯಲ್ಲಿ ಒಂದಷ್ಟು ಜನ ಎಡುವದ್ ನೋಡೋದು ಮಜಾ. ಅಲ್ಲಿ ಒಬ್ರು ಆ ಕಡೆ ಹೋಗ್ತಾ ಇರ್ತಾರೆ, ಎತ್ತು ಏರಿಗೆ ಇಳಿತು ಎಮ್ಮೆ ನೀರಿಗೆ ಇಳಿತು ಅನ್ನೋ ಗಾದೆ ಇದೆಯಲ್ಲ, ಹಂಗೆ ಇಲ್ಲಿ ಎಮ್ಮೆ ಏರಿಗೆ ಇಳಿತದೆ ಎತ್ತು ನೀರು, ಹಿಂಗೆಲ್ಲ ಉಲ್ಟಾ ಪಲ್ಟಾ. ಯಾಕಂದ್ರೆ ರಾಜಕಾರಣ ಅನ್ನುವಂಥದ್ದು ಹಾಗೆ ನಿಂತ ನೀರಲ್ಲ, ಜಂಪಿಂಗ್ ರಾಜಕಾರಣ ಆಗ್ತಾ ಇರ್ತದೆ. ಇಲ್ಲಿ ಹೆಂಗಾಗ್ಬಿಡ್ತದೆ ಅಂತಂದ್ರೆ ಏಕಾಏಕಿ ನನ್ನನ್ನ ತೆಗೆದು ಬಿಟ್ರು ಅಂತ ಒಬ್ರು ಬಿಜೆಪಿಗಾರರು ಇರ್ತಾರೆ, ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬರೋರು ಇರ್ತಾರೆ, ಅವಕಾಶ ಕೊಡ್ತೀನಿ ಅಂದ್ರೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬರೋರು ಇರ್ತಾರೆ. ಈ ಸಂದರ್ಭದಲ್ಲಿ ಈ ಇದೆಯಲ್ಲ, ಇದು ಈ ಪುನರ್ರಚನೆ ಇದೆಯಲ್ಲ, ಇದೊಂಥರ ಇಡೀ ರಾಜಕಾರಣದಲ್ಲೇ ಒಂಥರ ಕಿಕ್ ಕೊಡುವಂತ ಸನ್ನಿವೇಶ. ಇನ್ನೊಂದೇನ್ ಗೊತ್ತಾ ಅಶ್ವಥ್, ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು, ರಾಜಕೀಯದಲ್ಲಿ ಯಾರು ಕೂಡ ಶತ್ರು ಅಲ್ಲ, ಯಾರು ಕೂಡ ಮಿತ್ರರಲ್ಲ. ಒಂಥರ ಬಿಗ್ ಬಾಸ್ ಮನೆ ತರ ವೈಯಕ್ತಿಕ ಆಟ ಇದು. ಎಲಿಮಿನೇಟ್ ಯಾರು ಬೇಕಾದ್ರೂ ಕೂಡ ಮಾಡಬಹುದು, ಯಾರು ಬೇಕಾದ್ರೂ ಚೆಕ್ಮೇಟ್ ಆಗ್ಬಹುದು. ಇಲ್ಲ ಅಂತಂದ್ರೆ ರಾತ್ರೋರಾತ್ರಿ ಮನೆಯಿಂದ ಹೊರಗಡೆ ಕೂಡ ಬರಬಹುದು. ಎಸ್, ಈಗ ಹೇಗಿರ್ಲಿದೆ ಒಂದಿಟ್ಟು ಸಂಪುಟ, ಹೊಸ
ಸಂಪುಟ ಅಂತಂದಾಗ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇರುತ್ತೆ ಏನು ಕತೆ ಅಂತ ನೋಡಿ. ಹೇಗಿರಲಿದೆ ಹೊಸ ಸಂಪುಟ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ರಾಹುಲ್ ಗಾಂಧಿ ನಿರ್ದೇಶನದಂತೆ ಸಾಮಾಜಿಕ ಸಮೀಕರಣದಲ್ಲಿ ಆಧಾರದಲ್ಲಿ ಒಂದು ಕಡೆ ಆಯ್ಕೆ ಆಗ್ತಾರೆ ಅಂತಂದ್ರೆ ರಾಹುಲ್ ಗಾಂಧಿ ಅವರು ಆಯ್ಕೆ ಮಾಡುವಂಥದ್ದು ನಿರ್ದೇಶನದಂತೆ ಇದೇ ನಾಯಕನನ್ನು ನೀವು ಆಯ್ಕೆ ಮಾಡಬೇಕು, ಅವರನ್ನೇ ನೀವು ಆಯ್ಕೆ ಮಾಡಬೇಕು. ಸಾಮಾಜಿಕವಾಗಿ ಪ್ರಮುಖವಾಗಿ ಆ ವ್ಯಕ್ತಿಯ ಬೆಂಬಲಿಗರು ಎಷ್ಟಿದ್ದಾರೆ, ಆ ವ್ಯಕ್ತಿ ಹಿಂದೆ ಮತದಾರರು ಎಷ್ಟಿದ್ದಾರೆ, ಯಾವ ಸಮುದಾಯಕ್ಕೆ ಸೇರಿರುವಂಥ ವ್ಯಕ್ತಿ, ಅದೆಲ್ಲವೂ ಕೂಡ ಗಮನಿಸಬೇಕಾಗುತ್ತೆ. ಯಾಕಂದರೆ ಮುಂದಿನ ಚುನಾವಣೆಗೆ ಆ ವ್ಯಕ್ತಿ ನಮಗೆ ಏನನ್ನ ತಂದು ಕೊಡಬಹುದು, ಪಕ್ಷವನ್ನ ಗೆಲ್ಲುವಂತ ತಾಕತ್ತಿದೆಯಾ, ಆ ಭಾಗದಲ್ಲಿ ಆ ಮತಗಳನ್ನ ತೆಗೆದುಕೊಳ್ಳುವಂತ ತಾಕತ್ತಿದೆಯಾ, ಅದೆಲ್ಲವೂ ಕೂಡ ಒಂದು ರೀತಿಯಾಗಿ ಸಾಮಾಜಿಕವಾಗಿ ಸಮೀಕರಣ ಆಧಾರದಲ್ಲಿ ಒಂದು ಕಡೆ ಆಯ್ಕೆ ಮಾಡ್ತಾರೆ. ಮತ್ತೊಂದು ಕಡೆ ಏನಪ್ಪಾ ಅಂತಂದ್ರೆ ಹೊಸ ಮುಖಗಳಿಗೆ, ಯುವಕರಿಗೆ, ಮಹಿಳೆಯರಿಗೆ ಒಂದಿಷ್ಟು ಆದ್ಯತೆ ಕೊಡುವಂಥದ್ದು. ಪ್ರಮುಖವಾಗಿ 136 ಸ್ಥಾನಗಳಲ್ಲಿ ಗೆದ್ದಿರುವಂತಹ ಕಾಂಗ್ರೆಸ್ ಪಕ್ಷದಲ್ಲಿ ಯಾರ್ಯಾರು ಹೊಸದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಎಂಟ್ರಿ ಹಾಕಿದ್ದಾರೆ, ಹೊಸಬರಾಗಿ ಯಾರು ಶಾಸಕರಾಗಿದ್ದಾರಲ್ಲ ಅವರೆಲ್ಲರಿಗೂ ಕೂಡ ಒಂದು ರೀತಿಯಾಗಿ ಅವಕಾಶವನ್ನ ಕೊಡೋದು. ಅದರ ಜೊತೆಗೆ ನಾವು ಕೂಡ ಇಲ್ಲಿ ಮಹಿಳೆಯರಿಗೆ ಹಿಂದೆಟನ್ನು ಹಾಕ್ತಾ ಇಲ್ಲ, ಮಹಿಳೆಯರಿಗೆ ನಾವು ಕೂಡ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ಕೇವಲ ಬೇರೆ ಬೇರೆ ಪಕ್ಷಗಳಲ್ಲಿ ಮಹಿಳೆಯರಿಗೆ ಆದ್ಯತೆ ಕೊಡುವಂಥದ್ದಲ್ಲ ಸ್ವಾಮಿ, ನಮ್ಮ ಪಕ್ಷದಲ್ಲೂ ಕೂಡ ನಾವು ಆದ್ಯತೆ ಕೊಡ್ತಾ ಇದ್ದೀವಿ ಅಂತ ತೋರಿಸಿಕೊಳ್ಳುವಂಥದ್ದು. ಸೊ ಅದರ ಜೊತೆಗೆ ಜಾತಿವಾರು ಪ್ರಾತಿನಿಧ್ಯತೆ ಕಲ್ಪಿಸುವ ನೀಡಿದಂಥ ಲೆಕ್ಕಾಚಾರ ಇದು. ಪ್ರಮುಖವಾಗಿ ಜಾತಿವಾರು ಅವಾಗ ತಾನು ಹೇಳ್ದ ಹಾಗೆ ನಾನು ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ನಾಯಕರು, ಮತದಾರರಿಗೆ ಸಂಬಂಧಪಟ್ಟಂಥ ನಾಯಕರು, ಈ ಭಾಗದಲ್ಲಿ ಎಷ್ಟಾಗಬಹುದು, ಆ ಭಾಗದಲ್ಲಿ ಎಷ್ಟಾಗಬಹುದು, ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯ, ಮತ್ತೊಂದು ಕಡೆ ಅಲ್ಪಸಂಖ್ಯಾತರ ಸಮುದಾಯ, ಈ ಒಂದಿಷ್ಟು ಸಮುದಾಯಗಳನ್ನು, ಅದರ ಜೊತೆಗೆ ದಲಿತ ಸಮುದಾಯ, ಇವೆಲ್ಲವೂ ಕೂಡ ಒಂದಿಷ್ಟು ಕ್ಯಾಲ್ಕುಲೇಟ್ ಮಾಡಿಕೊಂಡು ಈ ವ್ಯಕ್ತಿ ಇಲ್ಲಿಂದ ಗೆದ್ದು ಬರಬಹುದಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ಗೆದ್ದು ಬಂದರೆ ಎಷ್ಟು ಮತಗಳಿಂದ ಗೆದ್ದಿದ್ದಾನೆ, ಅಪೋಸಿಟ್ ಪಾರ್ಟಿಗೆ ಎಷ್ಟು ಮತಗಳಿಂದ ಸೋಲಿಸಿದ್ದಾನೆ, ಅದೆಲ್ಲವೂ ಕೂಡ ಲೆಕ್ಕ ಹಾಕ್ತಾರೆ. ಸೊ ಈಗ ಮತ್ತೊಂದು ಕಡೆ ಏನಪ್ಪಾ ಅಂತಂದ್ರೆ 2028ರ ವಿಧಾನಸಭಾ ಚುನಾವಣೆ ಗೆಲ್ಲುವ ನಿಟ್ಟಿನಲ್ಲಿ ಸಂಪುಟ ಪುನರ್ರಚನೆ ಆಗುತ್ತೆ. ಯಾಕಂತಂದ್ರೆ ಮುಂದಿನ ಬಾರಿಯೂ ಕೂಡ ನಾವು ಅಧಿಕಾರವನ್ನ ಹಿಡಿಯುವಂತ ಲೆಕ್ಕಾಚಾರದಲ್ಲಿ ಅಂತ ನಾಯಕನನ್ನ ಒಂದಿಷ್ಟು ನಾವು ಆಯ್ಕೆ ಮಾಡಬೇಕಾಗುತ್ತೆ, ಆ ಗೆಲುವನ್ನ ತೆರೆದುಕೊಡುವಂತ ಲೆಕ್ಕಾಚಾರ. ಇನ್ನು ಸಂಪುಟ ಪುನರ್ರಚನೆ ಮಾತ್ರವಲ್ಲ, ಪಕ್ಷ ಸಂಘಟನೆಯೂ ಕೂಡ ಒಂದಿಷ್ಟು ಬದಲಾವಣೆ ಆಗುತ್ತೆ. ಪ್ರಮುಖವಾಗಿ ಕೇವಲ ಇಲ್ಲಿ ಸಚಿವರು ಮಾತ್ರ ಬದಲಾವಣೆ ಆಗೋದಿಲ್ಲ ರೀ, ಪಕ್ಷವನ್ನು ಸಂಘಟನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಬದಲಾವಣೆ ಆಗುವಂಥ ಸುಳಿವು ಸಿಕ್ಕಿದೆ. ಈಗ PCC ಅಧಿಕಾರ ಹಂಚಿಕೆಯಲ್ಲೂ ಕೂಡ ಮಹತ್ವದ ಬದಲಾವಣೆ ಸುಳಿವು ಕೂಡ ಒಂದು ರೀತಿಯಾಗಿ ಸಿಕ್ಕಿರುವಂಥದ್ದು. ದೆಹಲಿಯಿಂದ ಕಾಂಗ್ರೆಸ್ ಉನ್ನತ ಮೂಲಗಳ ಖಚಿತ ಮಾಹಿತಿ ಒಂದಿಷ್ಟು ಲಭ್ಯವಾಗಿದೆ ಈಗ ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ. ಎಷ್ಟೆಲ್ಲವೂ ಕೂಡ ಒಂದು ಕಡೆ ಯಾರಿಗೆ ಲಕ್ ಸಾಧ್ಯತೆ ಅನ್ನೋದನ್ನ ನೋಡೋದಾದ್ರೆ ಹೌದು, ನನ್ನ ಮನಸ್ಸಲ್ಲಿ ಈ ಹೆಸರಿತ್ತು, ಕರೆಕ್ಟ್, ಲಕ್ಷ್ಮಣ್ ಸವದಿ ಖಂಡಿತವಾಗ್ಲೂ ಇತ್ತು. ಯಾಕಂತಂದ್ರೆ ಬಿಜೆಪಿಯಿಂದ ಬಿಟ್ಟು ಬಂದಂತ ಒಬ್ಬ ಪ್ರಭಾವಿ ನಾಯಕರಿ, ಅವ್ರಿಗೆ ಅವಕಾಶ ಕೊಡ್ತೇನೆ ಅಂತ ಹೇಳಿ ಕೊನೆಗೆ ಶಾಸಕನಾಗಿ ಉಳಿಸ್ಕೊಂಡ್ರು ವಿನಃ ಬೇರೆ ರೀತಿ ಅವಕಾಶಗಳನ್ನ ಕೊಟ್ಟಿದ್ದು ಕಾಣ್ಲಿಲ್ಲ. ಸೊ ಹಂಗಾಗಿ ಲಕ್ಷ್ಮಣ ಸವದಿಗೆ ಈ ಬಾರಿ ಅವಕಾಶ ಇದೆ. ಇನ್ನು UT ಖಾದರ್ ಸ್ಪೀಕರ್ ಇದ್ದಾರೆ, ಈಗ ಅವರಿಗೂ ಕೂಡ ಒಂದು ಅವಕಾಶ ಸಿಗ್ಬೋದು. ಬಟ್ ನನ್ನ ಅನಿಸಿಕೆ ಕೇಳೋದಾದ್ರೆ UT ಖಾದರ್ ಸ್ಪೀಕರ್ ಆಗಿದ್ರೇನೆ ಚಂದ. ಹೌದು, ಅವ್ರನ್ನ ಸ್ಪೀಕರ್ ಆಗಿ ನೋಡೋದಕ್ಕೇನೆ ಒಂಥರ ಚಂದ, ಬಹಳ ಚೆನ್ನಾಗಿ ಸ್ಪೀಕರ್ ಸ್ಥಾನವನ್ನು ಅವ್ರು ನಿಭಾಯಿಸ್ತಾ ಇದ್ದಾರೆ. ನನಗಂತೂ ತುಂಬಾ ಫೇವರೇಟ್ ಅಂತಾನೆ ಹೇಳ್ಬೋದು. ಪಕ್ಷ ಅಂತ ಬಂದಂಗಲ್ಲ ನಾನು ಹೇಳ್ತಾ ಇರೋದು, ವ್ಯಕ್ತಿ ಅಂತ ಬಂದಾಗ. ಇನ್ನು ತನ್ವೀರ್ ಸೇಠ್ ಮೈಸೂರು ನರಸಿಂಹರಾಜ ಶಾಸಕರು, ಅಯ್ಯೋ ವೇಸ್ಟ್, ಬೇಕಾಗಿಲ್ಲ. ರೂಪಾ ಶಶಿಧರ್ KGF ನ ಶಾಸಕಿ, ಇವ್ರ ಹೆಸರೇ ಕೇಳೋದೇ ಸಹಜ ಅಂತರಲ್ಲಿ ಹೆಂಗೆ. ಇನ್ನು B ನಾಗೇಂದ್ರ ಬಳ್ಳಾರಿ ಗ್ರಾಮ ಶಾಸಕ, ಯಾರು ಆ ನಾಗೇಂದ್ರನ? ಅದೇ ನಾಗೇಂದ್ರ, ಅದೇ ನಾಗೇಂದ್ರನ ಪಕ್ಕ. ವಾಲ್ಮೀಕಿ ಸಮುದಾಯ ಸಂಬಂಧಪಟ್ಟ ಬೇಡ ಒಂದು ರೀತಿಯ ಏನ್ರಿ ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಲಕ್ ಸಾಧ್ಯತೆ ಅಂತ ಅವ್ರ ಹೆಸರಲ್ಲಿ ಹಾಕೊಂಡ್ಬಿಟ್ರೆ ಈ ಬಗ್ಗೆ ದಿನೇಶ್ ಗುಂಡೂರಾವ್ ಅವರು ಮಾತಾಡಿದ್ದಾರೆ, ನೋಡೋಣ. ಮುಖ್ಯಮಂತ್ರಿಯವರ ಏನು ಮುಖ್ಯಮಂತ್ರಿ ಸ್ಥಾನಕ್ಕೆ ವೇಕೆನ್ಸಿನೇ ಇಲ್ಲ, ಯಾಕೆ ಚರ್ಚೆ ಮಾಡಬೇಕು? ಚರ್ಚೆ ಪ್ರಶ್ನೆನೇ ಬರೋದಿಲ್ಲ. ಮುಖ್ಯಮಂತ್ರಿಯವರು ಇದ್ದಾರೆ, ಮತ್ತೆ ಮುಖ್ಯಮಂತ್ರಿ ಅವರು ಇದ್ದಾಗ ಇನ್ನೊಬ್ಬರು ಮುಖ್ಯಮಂತ್ರಿ ಮಾಡ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ. ಯಾವ ಕ್ರಾಂತಿನೂ ಇಲ್ಲಪ್ಪ, ಯಾವ ಕ್ರಾಂತಿನೂ ಇಲ್ಲ, ಯಾವ ಕ್ರಾಂತಿ ಆಗೋದೂ ಇಲ್ಲ, ಯಾವ ಕ್ರಾಂತಿನೂ ಆಗೋದಿಲ್ಲ. ಯಾವುದೋ ನೋಡಿ, ಯಾರೋ ಒಬ್ರಿಬ್ಬರು ಮಾತಾಡ್ತಕ್ಕಂಥದ್ದಕ್ಕೆ ನಾವು ಇಷ್ಟು ದೊಡ್ಡ ಇಶ್ಯೂಸ್ ಮಾಡುವಂಥ ಅವಶ್ಯಕತೆ ಇಲ್ಲ, ಆಯ್ತಾ? ಬಹುತೇಕ ನಮ್ಮಲ್ಲಿ 95% ಕಾಂಗ್ರೆಸ್ಸಲ್ಲಿರುವಂಥ ಶಾಸಕರೇ ಇರ್ಬೋದು, ನಾವೆಲ್ಲರೂ ಇರ್ಬೋದು, ನಾವು ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ನಾವೆಲ್ಲರೂ ಬದ್ಧರಾಗಿರ್ತೀವಿ. ನಾಳೆ ನನ್ನನ್ನು ತೆಗಿಬೇಕು ಅಂತ ಹೇಳಿದ್ರೆ ಮಂತ್ರಿ ಸ್ಥಾನದಿಂದ ನಾವು ಹೋಗ್ತೀವಿ, ಹಿರಿ ಅಂತ ಹೇಳಿದ್ರೆ ಇರ್ತೀವಿ, ಇನ್ನೊಬ್ಬರಿಗೆ ಮಾಡಬೇಕು ಅಂತ ಮಾಡ್ತಾರೆ. ಅದೇನೇ ಇದ್ರೂ ಕೂಡ ಅದು ತೀರ್ಮಾನ ಆಗಬೇಕು, ಕೂತ್ಕೊಂಡು ಚರ್ಚೆ ಮಾಡಿ. ಆದರೆ ಈಗ ಈ ಚರ್ಚೆ ಏನಿದೆಲ್ಲ ಇದು ಮಾಡತಕ್ಕಂಥ ಸಂದರ್ಭನೇ ಇಲ್ಲ. ಯಾಕಂತ ಹೇಳಿದ್ರೆ
ಮುಖ್ಯಮಂತ್ರಿಯವರು ಇದ್ದಾರೆ, ಮುಖ್ಯಮಂತ್ರಿಯವರು ಇದ್ದಾಗ ಈ ಪ್ರಶ್ನೆ ಚರ್ಚೆ ಆಗಲೇಬಾರ್ದು. ಮುಖ್ಯಮಂತ್ರಿ